ಇವತ್ತು ವಿಜಯ್ ಮಾತ್ರ ಅಲ್ಲ, ಅವರ ಜೊತೆಗೆ 9 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇವತ್ತೇ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಸಚಿವರು. ದಳಪತಿ ಕ್ಯಾಬಿನೆಟ್ನಲ್ಲಿ ಕನ್ನಡಿಗನಿಗೂ ಕೂಡ ಸ್ಥಾನ ಸಿಕ್ಕಿರುವಂತಹದ್ದು. ಇವತ್ತು ವಿಜಯ್ ಜೊತೆಗೆ ಸುನಿಲ್ ಆನಂದ್ ಪದಗ್ರಹಣವನ್ನು ಸ್ವೀಕರಿಸ್ತಾ ಇದ್ದಾರೆ. ಮೂಲತಃ ಕಲ್ಪತರುನಾಡು ತುಮಕೂರಿನವರು ಇವರು. ನೆಹರು ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. 9 ಜನ ಶಾಸಕರುಗಳು ಸಚಿವರಾಗಿ, ಅದರಲ್ಲಿ ಕನ್ನಡಿಗರಿಗೂ ಕೂಡ ಅವಕಾಶ ಸಿಕ್ಕಿರೋದು ಸಹಜವಾಗಿಯೇ ಖುಷಿ ಪಡುವಂತಹ ವಿಚಾರ. ಮೊದಲು DMK ಪಕ್ಷದಲ್ಲಿರ್ತಾರೆ ಆನಂದ್ ಅವರು, ತದನಂತರ TVK ಪಕ್ಷಕ್ಕೆ ಕೆಲ ತಿಂಗಳುಗಳ ಹಿಂದಷ್ಟೇ ಸೇರ್ಪಡೆಯಾಗಿ ಟಿಕೆಟನ್ನು ಪಡೆದು ಗೆಲ್ಲುವ ಮೂಲಕ ಈಗ ಸಚಿವರು ಕೂಡ ಆಗ್ತಾ ಇದ್ದಾರೆ. ಈ ಮೂಲಕ 9 ಜನ ಶಾಸಕರುಗಳು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರುವಂಥದ್ದು. ಸಾಕಷ್ಟು ಹೈಡ್ರಾಮಗಳಿಗೆ ಸಾಕ್ಷಿಯಾಗಿತ್ತು ತಮಿಳುನಾಡಿನ ರಾಜಕಾರಣ. 5 ದಿನಗಳ ಹೈಡ್ರಾಮಕ್ಕೆ ತೆರೆಬಿದ್ದು ಈಗ CM ಸ್ಥಾನಕ್ಕೆ ಏರ್ತಾ ಇದ್ದಾರೆ. ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ದಳಪತಿ ವಿಜಯ್. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ತಮಿಳುನಾಡಿನ ಮೂಲೆ ಮೂಲೆಯಿಂದ ಸಾವಿರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, TVK ಪಕ್ಷದ ಕಾರ್ಯಕರ್ತರು ಅತ್ಯಂತ ಹುಮ್ಮಸ್ಸಿನಿಂದ, ಅತ್ಯಂತ ಲವಲವಿಕೆಯಿಂದ, ಅತ್ಯಂತ ಜೋಶಿನಿಂದ ನೆಹರು ಸ್ಟೇಡಿಯಂನತ್ತ ಬರ್ತಾ ಇದ್ದಾರೆ. ಕೈಯಲ್ಲಿ TVK ಪಕ್ಷದ ಬಾವುಟವನ್ನು ಹಿಡಿದು ದೊಡ್ಡ ಮಟ್ಟದಲ್ಲಿ ಘೋಷಣೆಯನ್ನು ಕೂಗುತ್ತಾ ನೆಹರು ಸ್ಟೇಡಿಯಂನತ್ತ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೆಹರು ಸ್ಟೇಡಿಯಂನ ಇಂಡೋರ್ನಲ್ಲಿ ವೇದಿಕೆ ರೆಡಿಯಾಗಿದೆ. ಈಗಾಗಲೇ ನೂತನ CM ಆಗೋದಕ್ಕೆ ವಿಜಯ್ ಕ್ಷಣಗಣನೆ ಕೂಡ ಆರಂಭ ಆಗಿದೆ. 10 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ. ಗಣ್ಯಾತಿ ಗಣ್ಯರು ಕೂಡ ಇರ್ತಾರೆ. ರಾಹುಲ್ ಗಾಂಧಿಯಾಗಿ ಹಲವು ರಾಜಕೀಯ ಗಣ್ಯರುಗಳ ಉಪಸ್ಥಿತಿಯಲ್ಲಿ ರಾಜ್ಯಪಾಲರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ನೂತನ CM ಆಗುವುದಕ್ಕೆ ವಿಜಯ್ ಅವರು ಕ್ಷಣಗಣನೆ ಆರಂಭ ಆಗಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚೆನ್ನೈನಿಂದ. ಮಸೂದ್, ಸಹಜವಾಗಿಯೇ ಕೋಟಿಯವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಕಾಯ್ತಾ ಇದ್ದಂತಹ ಸಮಯ 10 ಗಂಟೆಗೆ ಬಂದೇ ಬಿಡ್ತು. ನೂತನ CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಇವತ್ತು ದಳಪತಿ ವಿಜಯ್. ಹೇಗಿದೆ ಜೋಶು, ಹೇಗಿದೆ ಕ್ರೌಡು, ಸದ್ಯಕ್ಕೆ ಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ಖಂಡಿತವಾಗಿಯೂ ಕೂಡ ನೆಹರು ಇಂಡೋರ್ ಸ್ಟೇಡಿಯಂ ಮುಂಭಾಗದಲ್ಲಿ ನೀವು ಹೇಳಿದ ಜೋಶು, ಕ್ರೌಡು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಮಿತಿ ಮೀರಿದೆ. ಆ ಸಂಭ್ರಮ ಇದೆಯಲ್ಲ, ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇದೆ, ಅಂದ್ರೆ ಅಭಿಮಾನಿಗಳ ಕಣ್ಣಲ್ಲಿ ಕಾಣಿಸ್ತಾ ಇದೆ. ನಾನೀಗ ನೆಹರು ಸ್ಟೇಡಿಯಂನ ಪ್ರತಿ ಗೇಟ್ಗಳ ಬಳಿನೂ ಕೂಡ ತೋರಿಸ್ತಾ ಇದ್ದೀನಿ. ಈಗ ಈ ಸೆಕೆಂಡ್ ಗೇಟ್ ಇದು. ಇಲ್ಲಿ ಅವರ ಫ್ಯಾಮಿಲಿ ವರ್ಗದವರು, ಸಚಿವರು ಹೋಗುವಂತಹ ಗೇಟ್ ಇದು. ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಪೊಲೀಸರು ಕೂಡ ಇಲ್ಲಿ ಭದ್ರತೆ ಒದಗಿಸಿದ್ರೆ. ಈಗಷ್ಟೇ ಒಬ್ರು ಲೇಡಿ ಮಾತಾಡಿದ್ರು, ಅವ್ರ ಫ್ಯಾಮಿಲಿ ಅವರಂತೆ. ಆ ಫ್ಯಾಮಿಲಿ ಅವರು ಹೋಗೋದಕ್ಕೆ ಮತ್ತೆ ಮಿನಿಸ್ಟರ್ಗಳು ಹೋಗೋದಕ್ಕೆ ಈ ಒಂದು ರಸ್ತೆಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಇದಕ್ಕಿಂತ ಹಿಂದೆ ವಿಜಯ್ ಅವರು ನೂತನ CM ವಿಜಯ್ ಅವರು ಆ ಮಾರ್ಗದಲ್ಲಿ ಹೋಗ್ತಾರೆ. ಇವತ್ತು ಒಟ್ಟಾರೆ ತಮಿಳುನಾಡಾದ್ಯಂತ ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿರುವಂತದ್ದು. ಅವರ ತಲೈವ ದಳಪತಿ ಸೂಪರ್ ಸ್ಟಾರ್ ವಿಜಯ್ ಅವರು ಇವತ್ತು ನೂತನ CM ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನ ತಮಿಳುನಾಡಿನ ಮೂಲೆಯಿಂದಲೂ ಕೂಡ ನೆಹರು ಸ್ಟೇಡಿಯಂ ಕಡೆ ಹರಿದು ಬರ್ತಾ ಇದ್ದಾರೆ. ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಎಲ್ಲರನ್ನೂ ಕೂಡ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಇಲ್ಲಿ ಸುತ್ತಮುತ್ತ ಇಂಡೋರ್ ಸ್ಟೇಡಿಯಂ ಸುತ್ತಮುತ್ತ ಭಾರಿ ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ. ನಾವೀಗ ಇರುವ ಕಡೆನೆ ಒಂದು 100 ಜನ ಪೊಲೀಸರು ಇಲ್ಲಿ ಭದ್ರತೆಗೆ ನಿಯೋಜನೆ ಆಗಿದ್ದಾರೆ. ಜೊತೆಗೆ ವಿಜಯ್ ಅವರು ಹೋಗುವಂತಹ ಮತ್ತೆ ಬರುವಂತಹ ಮಾರ್ಗದ ಅಕ್ಕಪಕ್ಕಗಳಲ್ಲಿ ಒಂದು ರೀತಿಯಲ್ಲಿ ಬೃಹತ್ ಕಟೌಟ್ಗಳು, ಅವ್ರನ್ನ ಶುಭ ಕೋರುವಂತಹ ಬ್ಯಾನರ್, ಬಂಟಿಂಗ್ಸ್, ಫ್ಲೆಕ್ಸ್ಗಳು ಎಲ್ಲವನ್ನೂ ಹಾಕಿದ್ದಾರೆ. ಶುಭ ಕೋರೋದಕ್ಕೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಕೂಡ ಅವರ ಅಭಿಮಾನಿಗಳು ಮಾಡ್ಕೊಂಡಿರುವಂತದ್ದು. ಸರ್ಕಾರದಿಂದ ಮಾಡಿಲ್ಲ ಅಥವಾ ಯಾರೇ ಅವ್ರ ಪಕ್ಷದ ಕಾರ್ಯಕರ್ತರು ಮಾಡಿಲ್ಲ. ಈ ಕಟೌಟ್, ಬಂಟಿಂಗ್ಸ್, ಬ್ಯಾನರ್, ಫ್ಲೆಕ್ಸ್ಗಳನ್ನೆಲ್ಲ ಅವರ ಅಭಿಮಾನಿಗಳು ವಾಲಂಟಿಯರ್ ಆಗಿ ಬಂದು ತಂದು ಹಾಕಿದ್ದಾರೆ. ಜೊತೆಗೆ ನೆಹರು ಸ್ಟೇಡಿಯಂನ ಸುತ್ತಮುತ್ತ, ಜೊತೆಗೆ ಚೆನ್ನೈ ನಗರದ ಸುಮಾರು 20ಕ್ಕೂ ಹೆಚ್ಚು ಕಡೆ ಬೃಹತ್ LED ಪರದೆಗಳನ್ನು ಕೂಡ ಹಾಕಲಾಗಿದೆ. ನೇರ ಪ್ರಸಾರವನ್ನ ವಿಜಯ್ ಅವರು CM ಆಗಿ ಪದಗ್ರಹಣ ಮಾಡುವಂತಹ ನೇರ ಪ್ರಸಾರವನ್ನ ಈ LED ಪರದೆಗಳ ಮೂಲಕನೂ ಕೂಡ ಪ್ರಸಾರ ಮಾಡಲಾಗುತ್ತೆ. ಅದನ್ನ ಕಣ್ತುಂಬಿಕೊಳ್ಳಿ ಅಭಿಮಾನಿಗಳು, ಲಕ್ಷಾಂತರ ಅಭಿಮಾನಿಗಳು ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಅವರಿಗಾಗಿ ಈ LED ಪರದೆಗಳನ್ನ ಹಾಕಲಾಗಿದೆ. ಸರಿಯಾಗಿ 9:50 ಅಥವಾ 9:45ಕ್ಕೆ ವಿಜಯ್ ಅವರು ಇಂಡೋರ್ ಸ್ಟೇಡಿಯಂ ಬರ್ತಾರೆ. ರಾಜ್ಯಪಾಲರು ಕೂಡ ಬರ್ತಾರೆ. ಅವರೆಲ್ಲ ಬಂದ ನಂತರ ಪದಗ್ರಹಣ ಕಾರ್ಯಕ್ರಮ ಸರಿಯಾಗಿ 10 ಗಂಟೆಗೆ ಆರಂಭ ಆಗುತ್ತೆ. ಇನ್ನೊಂದು CM ಆಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವ್ರ ಜೊತೆ 9 ಸಚಿವರು ಸದ್ಯಕ್ಕೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಸಚಿವರಿಗೂ ಕೂಡ ಪ್ರಮಾಣ ವಚನ ಬೋಧಿಸ್ತಾರೆ. ಸದ್ಯಕ್ಕೆ 9 ಜನರ ಸಚಿವರು ಇರುವಂತಹ ಸಂಪುಟವನ್ನ ವಿಜಯ್ ಅವರು ರಚನೆ ಮಾಡ್ತಾರೆ. CM ಆಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ
ಇಲ್ಲಿನ ವಿಧಾನಸಭೆಗೆ ಹೋಗ್ತಾರೆ, ವಿಧಾನಸೌಧಕ್ಕೆ ಹೋಗ್ತಾರೆ, ಇಲ್ಲಿನ ಆಡಳಿತ ಸೌಧಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಮೊದಲ ಸಚಿವ ಸಂಪುಟ ಸಭೆಯನ್ನ ತೆಗೆದುಕೊಳ್ತಾರೆ. ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಮಾಡ್ತಾರೆ ಅನ್ನುವಂತಹ ಕುತೂಹಲ, ಅದಕ್ಕಾಗಿ ಇಡೀ ತಮಿಳುನಾಡಿನ ಜನ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಭರಪೂರ ಭರ್ಜರಿ ಭರವಸೆಗಳನ್ನ, ವಿಶ್ವಾಸಗಳನ್ನ, ನಮ್ಮ ಕರ್ನಾಟಕದ ಗ್ಯಾರಂಟಿ ಮಾದರಿ ತರದ ವಿಶ್ವಾಸಗಳನ್ನ, ಅವರು ಆಶ್ವಾಸನೆಗಳನ್ನ ಕೊಟ್ಟಿದ್ರು. ಅದನ್ನ ಎಷ್ಟರ ಮಟ್ಟಿಗೆ ಈಡೇರಿಸ್ತಾರೆ ಅನ್ನುವಂಥದ್ದು ಇಲ್ಲಿನ ತಮಿಳುನಾಡಿನ ರಾಜಕೀಯ ಪಕ್ಷಗಳು ಸವಾಲ್ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲೇ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಪ್ರಕಟ ಮಾಡ್ತಾರೆ ಬಹಳ ಕಾತರದಿಂದ ಜನ ಕಾಯ್ತಾ ಇದ್ದಾರೆ. ಪ್ರೇಮ್.